ಇನ್ನು ರಾಜಕಾರಣಿ ಜೊತೆಗೆ ಸುದೀಪ್ ಅವರ ಆಪ್ತ ರಾಜು ಗೌಡ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅಣ್ಣ ಅಂತ ಕರೀತಾರೆ ಅವರವ್ರನ್ನ. ನಟ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿಗೆ ಸುದೀಪ್ ಆಪ್ತ ರಾಜು ಗೌಡ ಈ ಹೇಳಿಕೆಯನ್ನ ಕೊಟ್ಟಿರೋದು. ಪೈರಸಿ ವಿಚಾರಕ್ಕೆ ಸುದೀಪ್ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಸುದೀಪ್ ಹೇಳಿದಂಥ ಯುದ್ಧ ಪೈರಸಿ ವಿರುದ್ಧ ಮಾತ್ರ, ಅದು ಬೇರೆ ಯಾವುದೇ ಅರ್ಥವನ್ನ ಕಲ್ಪಿಸ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನೊಬ್ಬರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸುದೀಪ್ ಹೇಳಲಿಲ್ಲ. ಸುದೀಪ್ ಅವರ ಅಭಿಮಾನಿಗಳು ಕ್ಲಾಸ್ ಅಭಿಮಾನಿಗಳು ಅಂತ ಹೇಳಿದ್ದಾರೆ. ಆ ಹೇಳಿಕೆಯಲ್ಲಿ ಮತ್ತೊಂದಿದೆ. ಇನ್ನುಳಿದಂಥ ಅಭಿಮಾನಿಗಳು ಯಾರು? ಓಕೆ, ಪಬ್ಲಿಕ್ ಟಿವಿಗೆ ಸುದೀಪ್ ಆಪ್ತ ರಾಜು ಗೌಡ ಅವರು ಮಾತನಾಡಿದ್ದಾರೆ, ನೋಡಿ. ಮಾಜಿ ಸಚಿವ ರಾಜು ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸುದೀಪ್ ಅವರ ಆಪ್ತರು ಕೂಡ ಹೌದು. ಇತ್ತೀಚೆಗೆ ಸುದೀಪ್ ಅವರ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಾಕಷ್ಟು ಸುತ್ತಮುತ್ತ ಜಟಾಪಟಿ ವಿಚಾರಗಳೇನೆಲ್ಲ ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಸುದೀಪ್ ಅವರು ಮಾತನಾಡಿದ ದಿನ ಸಾಕ್ಷಿಯಾಗಿದ್ದಂಥವರು ರಾಜು ಗೌಡ ಅವರು ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ಮುಖ್ಯವಾಗಿ ಯಾಕೆ ಇದು ಸೃಷ್ಟಿಯಾಯಿತು? ಸುದೀಪ್ ಅವರು ಆ ಮಾತು ಅವತ್ತು ಯಾಕೆ ಹೇಳಿದ್ರು? ಏನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರು? ಯಾರಿಗೆ ಹೇಳಿದರು? ಸರ್, ಈಗ ನಾವು ಸುದೀಪ್ ಅಣ್ಣವರೆಲ್ಲ ಅವತ್ತು ಫ್ಲೈಟಲ್ಲಿ ಜೊತೆಗೆ ಹೋದ್ವಿ ಹುಬ್ಬಳ್ಳಿ ಫಂಕ್ಷನ್ಗೆ. ಜೊತೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ಇಳಿದು ನಾವು ರೆಡಿಯಾಗಿ ಗಾಡಿ ಬೈಕಲ್ಲಿ ಕುಂತ ಸಂದರ್ಭದಲ್ಲಿ ಒಂದು ಫೋನ್ ಬರ್ತದೆ. ನಮ್ಮ ರಾಜಕೀಯಲ್ಲಿ ಹೇಳ್ತೀವಲ್ಲ, ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ ಒಂದು ವರ್ಡ್ ಹಾಕ್ತೀವಿ. ಆ ಥರ ಒಂದು ಫೋನ್ ಬರ್ತದೆ. ನೀವು ಫಂಕ್ಷನಿಗೆ ಹೊರಟಿದ್ರಿ, ಪೈರಸಿ ಪೈಲ್ವಾನ್ಗಿಂತ ಈ ಸರಿ ಜೋರಾಗಿ ವಿರುದ್ಧ ನಡೆಯುವಂಥ ಒಂದು ಷಡ್ಯಂತ್ರ ಇದೆ, ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಫ್ಯಾನ್ಸಿಗೆ ಅಲರ್ಟ್ ಮಾಡಿರಿ, ಸ್ವಲ್ಪ ಎಚ್ಚರ ಮಾಡಿರಿ ಅಂತ ಹೇಳಿದರು. ಹೇಳಿದ ತಕ್ಷಣ ನಾವು ವೆಹಿಕಲ್ನಲ್ಲೇ ಓಡೋಂಥ ಸಂದರ್ಭದಲ್ಲಿ ಕೆಲವೊಂದು ನೋಡಿದ್ವಿ. ನಾವು ನೋಡಿದಾಗ ಕೆಲವೊಂದು ನಕಲಿ ಫ್ಯಾನ್ಸ್, ಅಂದರೆ ಸುದೀಪಣ್ಣನ ಅಭಿಮಾನಿಗಳಂತೆ ಒಂದು ಸುಮ್ಮನೆ ಡೂಪ್ಲಿಕೇಟು ತಮ್ಮ ಇದನ್ನೇ ಸೃಷ್ಟಿ ಮಾಡಿ ಒಂದಿನ ಹಿಂದಿನ ಫೋಟೋಗಳು ಅದ್ರಾಗ ಅಪ್ಲೋಡ್ ಮಾಡ್ತಿದ್ರು. ಅಂದರೆ ಸ್ಟೇಜ್ ಹೊಡೆಯೋದು ಅದೆಲ್ಲ ಒಂದಿನ ಹಿಂದಿನ ಫೋಟೋ ಅಪ್ಲೋಡ್ ಮಾಡಿ, ಸುದೀಪಣ್ಣ ನಿಮ್ಮ ಫಂಕ್ಷನ್ಸಿಗೆ ಇಲ್ಲಿ ಬಂದರೆ ಭಾಳ ಗದ್ದಲ ಆಗ್ತದೆ, ದಯವಿಟ್ಟು ಫಂಕ್ಷನ್ಸಿಗೆ ಬರೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಸುದೀಪ್ ಬಾಸು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಹಂಗ ಹಿಂಗ ಅಂಥೇಳಿ ಇಲ್ಲದ ಸಲ್ಲೋದ ಸುದ್ದಿ ಹಬ್ಸಿದ್ರು. ಆವಾಗ ನೋಡಿದಾಗ ನಾವು ನೋಡಿದ್ವಿ, ಅದೇ ಸುದೀಪಣ್ಣದು ಏನು ಸುದೀಪಣ್ಣ ಇವೆಲ್ಲ ಎಂಥ ಫ್ಯಾನ್ಸ್ ಅಂತ, ನಿನ್ನ ಫ್ಯಾನ್ಸ್ ಅಂತರೂ ಈ ಕಾಂಜಿ ಫಿಂಜಿ ನಿನ್ನ ಫ್ಯಾನ್ಸೇ ಇಲ್ಲ, ನಿನ್ನ ಫ್ಯಾನ್ಸ್ ಏನಿದ್ರು ಕ್ಲಾಸ್ ಫ್ಯಾನ್ಸ್ ಇದ್ದಾರೆ, ಅವ್ರು ನಿನ್ನ ಜೊತೆಗೆ ಮಾಸಾಗೆ ನಿಂತಿದ್ದಾರೆ ಅಂತೇಳಿ ಮಾತಾಡ್ಕೊಂತ ಹೋಗೋಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಈ ಪೈರಸಿದ ಒಂದು ವಿಷಯ ಬಂದಾಗ ಅಣ್ಣಗೆ ಹೇಳಿದ್ವಿ, ಅಣ್ಣ ಪೈಲ್ವಾನ್ದಲ್ಲಿ ನೀವು ಸೈಲೆಂಟ್ ಆಗಿರೋದೇ ನಮ್ಗೆ ಸಮಸ್ಯೆ ಆಯಿತು ಪೈರಸಿ. ಯಾಕಂದರೆ ಕೆಲವು ಪಾಪ ಪ್ರೊಡ್ಯೂಸರು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಬಂತು. ಆದರೂ ನಿನ್ನ ಫ್ಯಾನ್ಸ್ ನಿನ್ನ ಜೊತೆಗೆ ನಿಂತು ಆ ಫಿಲಿಮ್ನ ಗೆಲ್ಲಿಸಿದ್ರು ಮತ್ತು ಕನ್ನಡ ಜನತೆ ಎಲ್ಲ ಆ ಪಿಕ್ಚರ್ನ ಒಂದು ಭಾಳ ದೊಡ್ಡ ಮಟ್ಟಿಗೆ ಗೆಲ್ಲಿಸಿದ್ರು. ಎಲ್ಲ ಸಂದರ್ಭದಲ್ಲಿ ಹಂಗೆ ಆಗಲ್ಲ. ಈ ಪೈರಸಿ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಸ್ಟ್ರಾಂಗಾಗಿ ಒಂದು ಸ್ಟೆಪ್ ತೊಗೊಲಿಕ್ಕಂದ್ರೆ ಕಾನೂನಾತ್ಮಕ ಹೋರಾಟ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತಂತ ಅಣ್ಣಗೆ ಮಾತಾಡಿದ ಸಂದರ್ಭದಲ್ಲಿ ಆ ವಿಷಯನ ತಲೆಯಾಗಿಟ್ಕೊಂಡು ಅಣ್ಣ ಅಲ್ಲಿ ಮಾತಾಡಿದ ಹೊರತಾಗಿ ಯಾರೇ ಒಬ್ಬರ ಸ್ಟಾರ್ ನಟರ ವಿರುದ್ಧ ಎಲ್ಲ, ಯಾವುದೇ ಒಂದು ಫಿಲಿಮ್ ವಿರುದ್ಧ ಅಲ್ಲ. ಯಾಕಂದ್ರೆ ನಿನ್ನೆ ಬಂದ ಮೇಲೆ ನಾವು ಚಾನಲ್ ಹಚ್ಚಿದ ಮೇಲೆ ಕೆಲವೊಂದು ಜನ ಹೇಳ್ತಿದ್ರು, ಇಲ್ಲ ಆ ಫಿಲಿಮ್ ವಿರುದ್ಧ ಮಾತಾಡಿದರು, ಆ ಥರ ಯಾವುದೂ ಅಲ್ಲ. ಯಾವ ಸ್ಟಾರ್ ನಟರ ವಿರುದ್ಧನೂ ಮಾತಾಡಿಲ್ಲ ಮತ್ತು ಸ್ಪಷ್ಟವಾಗಿ ಯಾರ ವಿರುದ್ಧನೂ ಇದಿಲ್ಲ. ಇದು ಇರೋದು ಯುದ್ಧ ಸಾರಿಯೋದು ಪೈರಸಿ ವಿರುದ್ಧ. ಮತ್ತು ಪಿಕ್ಚರ್ ರಿಲೀಜೇ ಆಗ್ಲಿಕ್ಕಿಂತ ಮುಂಚೆನೇ ಕೆಲವು ಜನ ಬಂದು ಹೇಳಿಕೆ ಕೊಡೋದು, ಫಿಲಿಮ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ, ಇವೆಲ್ಲ ಅವ್ರು ಯಾರು ಫ್ಯಾನ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವರು ಬಂದು ಇಬ್ಬರ ಮಧ್ಯೆ ಮಜಾ ತೊಗೋಬೇಕಂತ ಅತ್ತಿಕ್ಕಿ ಮಜಾ ತೊಗೊಳಂಥವ್ರು ಇರ್ತಾರೆ. ಅಂಥವ್ರು ಇದ್ದಂಥ ಸಂದರ್ಭದಲ್ಲಿ ನೀವು ಫ್ಯಾನ್ಸ್ಗಳು ಅವ್ರಿಗೆ ಸರಿಯಾದಂಥ ಉತ್ತರ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಣ್ಣ ಹೇಳಿದನ ಹೊರತಾಗಿ ಬೇರೆ ಯಾವುದೇ ರೀತಿ ಇಲ್ಲ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ, ಒಂದು ತೀಕ್ಷ್ಣತೆ ಇರುವಂಥ ಹೇಳಿಕೆ ಇದು. ಯಾರು ಹೇಗೆ ಬೇಕಾದರೂ ಅರ್ಥ ಮಾಡ್ಕೊಳ್ಳುವಂಥ ಹೇಳಿಕೆ. ಆ ಥರ ಅನರ್ಥ ಆಗಿದೆಯಾ ಎಲ್ಲೋ ಒಂದು ಕಡೆ? ಅಥವಾ ಏನಾದರೂ ಇಂಥವ್ರಿಗೆ ಇಂಥ ಉದ್ದೇಶಕ್ಕೆ ಹೇಳಬೇಕು ಅಂತ ಹೇಳಿದ್ದಾರೆ ಅವರು? ನೋಡ್ರಿ, ಅಲ್ಲಿ ಸ್ಪಷ್ಟ ಸಂದೇಶ ಯಾರಿಗೆ ಕೊಟ್ಟಿದ್ದಾರೆ? ಅಣ್ಣ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಪೈರಸಿ ವಿರುದ್ಧ ಕೊಟ್ಟಿರೋದಂತ ನನಗೆ ಗೊತ್ತಿದೆ. ಯಾಕಂದರೆ ಅವ್ರ ಜೊತೆಗೆ ನಾನು ಇದ್ದೆ, ಫೋನ್ ಬಂದಾಗೂ ಇದ್ದೆ, ಆ ಕಾರ್ಯಕ್ರಮದಲ್ಲೂ ಇದ್ದೆ, ನಾನು ಮಾತಾಡಿದ್ದೇನೆ. ಹೊರತಾಗಿ ಯಾವ ನಟರ ವಿರುದ್ಧ ಆಗಲಿ ಯಾವ ಸ್ಟಾರ್ಸ್ ವಿರುದ್ಧನೂ ಅಲ್ಲ. ಅಲ್ಲೇ ಸ್ಪಷ್ಟವಾಗಿ ಕೊಟ್ಟಿರೋಂಥದ್ದು ಈ ಪೈರಸಿ ವಿರುದ್ಧನೇ ಕೊಟ್ಟಿರೋದು. ಇದು ಎಲ್ಲೊಂದು ಕಡೆ ದರ್ಶನ್ ಅವರ ಅಭಿಮಾನಿಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೆರಳಿಸಿದೆ ಸರ್. ಏನು ಹೇಳ್ತೀರಾ ಅದಕ್ಕೆ? ನೋಡ್ರಿ, ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಂಗಿಲ್ಲ. ಇವತ್ತು ಸ್ಪಷ್ಟವಾಗಿ ಅಲ್ಲಿ ಹೇಳಿದಂಥ ಸಂದರ್ಭ, ಹೇಳಿದಂಥ ಮಾತು ಪೈರಸಿ ವಿರುದ್ಧ. ಈಗ ಬೇರೆ ಬೇರೆಯವ್ರು ಯಾವ ಥರ ಅರ್ಥ ಮಾಡ್ಕೊಂತಾರೋ ಅದು ಅವರ ಆಲೋಚನೆಗೆ ನಾವು ಉತ್ತರ ಕೊಡೋದಾಗಂಗಿಲ್ಲ. ಅಲ್ಲಿ ನಡೆದಿರೋದು ಮಾತ್ರ ಇಷ್ಟು ನಡೆದಿದೆ, ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿದೆ. ಒಂದು ಕಡೆ ದರ್ಶನ ಅಭಿಮಾನಿಗಳಿಗೂ ಒಂದು ರೀತಿಯಲ್ಲಿ ಕೆರಳಿಸಿದೆ. ಆ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಕೂಡ ಮಾತಾಡಿರುವಂಥ ರೀತಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ನನಗೆ ಅಕ್ಕ ಏನು ಮಾತಾಡಿದಾಳಂತ ಅದ್ರ ಬಗ್ಗೆ ನಾನು ಏನು ಹೇಳ್ಬೇಕನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನಾನು ಏನರ ಅಕ್ಕ ಅವರು ಯಾರಾದರೂ ಯಾರ ಹೆಸರು ಇಟ್ಟು ಹೇಳಿದಾರ? ಯಾರ ಹೆಸರು ಇಟ್ಟು ಹೇಳಿದ್ರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ಇವತ್ತು ಯಾರ ಹೆಸ್ರೂ ಅಕ್ಕನೂ ಯಾರ ಹೆಸ್ರೂ ಹೇಳಿಲ್ಲ.
ಹೇಳಿಲ್ಲ ಅಂದಮೇಲೆ ಅವ್ರಿಗೆ ಉತ್ತರ ಕೊಡೋಂಥ ಪ್ರಶ್ನೆನೂ ಬರೋಂಗಿಲ್ಲ. ಇವತ್ತು ಅದ್ರ ಬಗ್ಗೆ ಅಲ್ಲಿ ಕಾರ್ಯಕ್ರಮ ನಡೆದಿದ್ದೇ ಬೇರೆ, ಅಲ್ಲಿರೋಂಥ ಸನ್ನಿವೇಶ ಸಂದರ್ಭನೇ ಬೇರೆ. ಅಂಥ ಸನ್ನಿವೇಶ ಸಂದರ್ಭದಲ್ಲಿ ಅಲ್ಲಿ ಏನು ಮಾತಾಡಬೇಕು, ಅವ್ರ ಫ್ಯಾನ್ಸಿಗೆ ಯಾವ ರೀತಿ ಅಂತ ಹೇಳಬೇಕು ಅದನ್ನು ಹೇಳಿದ್ದಾರೆ. ಹೇಳಿದಾಗ ಎಲ್ಲ ಮತ್ತು ಸುದೀಪಣ್ಣ ಹೇಳೋಂಥ ಸಂದರ್ಭ ನಾವೆಲ್ಲ ಸೇರಿ ಯುದ್ಧಕ್ಕೆ ರೆಡಿ ಆಗ್ಬೇಕಂತ ಹೇಳಿದ್ದಾರೆ. ಥಿಯೇಟ್ರ್ ಒಳಗೂ ಯುದ್ಧ ಮಾಡಬೇಕಾಗಿದೆ, ಥಿಯೇಟ್ರ್ ಹೊರಗೂ ಯುದ್ಧ ಮಾಡ್ಬೇಕಂತ ಹೇಳಿದ್ದಾರೆ. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಯಾರಾದರೂ ವಿಲನ್ಸ್ ಇದ್ದಾರೆ, ಯಾರಾದರೂ ವಿರೋಧಿಗಳಿದ್ದಾರೆ ಅಂತಂದರೆ ಅದು ಫ್ಯಾನ್ಸ್ ವಾರಕ್ಕಿಂತ ಅಂತಿಂಥವ್ರಿಗಿಂತ ಈ ಪೈರೇಸಿಯವರು. ಈ ಪೈರೇಸಿ ಮಾಡೋದ್ರಿಂದ ಓ ಟಿ ಟಿಗೂ ಸರಿಯಾಗಿ ಯಾರೂ ನೋಡ್ತಿಲ್ಲ, ಪೈರೇಸಿನೇ ಜಾಸ್ತಿ ಜನ ಇದು ಮಾಡ್ತಾರೆ. ಹಂಗಾಗಿ ಅದರಿಂದ ಬಹಳಷ್ಟು ಇಂಡಸ್ಟ್ರಿಗೆ ಹೊಡೆತ ಬೀಳ್ತದೆ. ಇಷ್ಟಿಷ್ಟು ದೊಡ್ಡ ಫಿಲಿಮ್ ಮಾಡಿ ಇಂಥ ಬ್ಲಾಕ್ ಬಸ್ಟರ್ ಮೂವಿಗಳು ಮಾಡಿ ಇಡೀ ಜಗತ್ತನ್ನೇ ಕರ್ನಾಟಕದ ತಿರುಗಿ ನೋಡೋಂಥ ಪರಿಸ್ಥಿತಿ ಇದ್ರೂ ಇನ್ನೂ ಕೆಲವೊಂದು ಭಾಳಷ್ಟು ಸಮಸ್ಯೆಗಳಿವೆ. ಅದಕ್ಕೂ ವಿರುದ್ಧ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ, ಯುದ್ಧ ಮಾಡಬೇಕಾಗಿದೆ ಅಂತ ಹೇಳಿಕೆ ಕೊಟ್ಟದ್ದು ಹೊರತಾಗಿ ಬೇರೆಯವ್ರು ಯಾರು ವಿರುದ್ಧ ಅಲ್ಲ. ವಿಜಯಲಕ್ಷ್ಮಿ ಅವರು ಯಾಕೆ ಆ ಥರ ಹೇಳಿದ್ರು ಅಂದರೆ, ಸುದೀಪ್ ಅವರ ಮಾತು ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಹೀಗಂತಾರೆ. ಸೊ ಎರಡಕ್ಕೂ ತಾಳೆ ಹೊಂದಿಕೆ ಮಾಡ್ತಾ ಇದ್ದಾರೆ ಕೆಲವರು ಅಂತ. ನೋಡಿ ಸರ್, ಅವರು ಕೆಲವರು ಜನ ತಂದಾಕಿ ಮಜಾ ನೋಡೋರು ಇದ್ದೇ ಇರ್ತಾರೆ. ನಾನು ಅವ್ರ ಬಗ್ಗೆ ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವರು ಮಾತಾಡೋಂಥ ಸಂದರ್ಭದಲ್ಲಿಯೂ ಯಾರ ವಿಷಯನೂ ಯಾರ ಹೆಸರು ಎತ್ತು ಮಾತಾಡಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡೋಣ? ನೀವು ಏನಾದರೂ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ವಿಜಯಲಕ್ಷ್ಮಿ ಮೇಡಮ್ಗೆ ಟ್ರೈ ಮಾಡಿದ್ರಾ? ನಾನು ಯಾಕೆ ಮಾಡೋಕ್ಕಲ್ರಿ, ನಂದೇನಿಲ್ಲ. ಅದು ಏನು ಅಣ್ಣ ಈಗ ಅವ್ರು ಯಾರ ಹೆಸ್ರ ಬಗ್ಗೆ ಮಾತಾಡಿದ್ರೆ ಅದು ಏನು ಕ್ಲಾರಿಫಿಕೇಶನ್ ಕೊಡಬಹುದು. ಅಲ್ಲಿ ಇರೋಂಥ ಸ್ಪಷ್ಟ ಸಂದೇಶ ಇರೋದು ಪೈರಸಿ ವಿರುದ್ಧ. ಪೈರಸಿದ ಹೋರಾಟ ಮಾಡೋಕ್ಕೆ ನಿಂತಾಗ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಹೇಳಿಕೆನೂ ಕೂಡ ಸ್ವಲ್ಪ ಚರ್ಚೆಗೆ ಒಳಗಾಗಿದೆ ಸರ್. ಸುದೀಪ್ ಅವರ ಅಭಿಮಾನಿಗಳು, ಕ್ಲಾಸ್ ಅಭಿಮಾನಿಗಳು, ಕಾಂಜಿ ಪಿಂಜಿ ಅಭಿಮಾನಿಗಳೆಲ್ಲ ಅಂತ, ಇದು ಕೂಡ ಒಂದು ರೀತಿಯಲ್ಲಿ ಸದ್ದು ಮಾಡ್ತಿದೆ, ಚರ್ಚೆ ಆಗ್ತಾ ಇದೆ ಇಂಡಸ್ಟ್ರಿನಲ್ಲಿ ಅಂತ. ಸರ್, ನಾನು ಹೇಳಿಕೆ ಕೊಟ್ಟಿರೋದು ಸ್ಪಷ್ಟವಾಗಿ ನಾನು ಹೇಳಿಕೆ ಕೊಟ್ಟಿದ್ದೇನೆ. ನಾನು ಒಬ್ಬ ರಾಜಕಾರಣಿಯಾಗಿದ್ದು ನನ್ನ ಮಾತಿನ ಮೇಲೆ ನನಗೆ ಹಿಡ್ತಾ ಇದೆ. ನಾನು ನೀವು ನೋಡಿದ್ರೆ ನನಗೆ ನೀವು ಭಾಳ ಆತ್ಮೀಯರು, ನನಗೆ ಭಾಳ ವರ್ಷದಿಂದ ನೋಡಿದ್ರಿ. ನಾನು ಹೇಳಿಕೆ ಕೊಟ್ಟಿರೋದು ಯಾಕಪ್ಪ ಅಂತಂದರೆ, ಬರುವಂಥ ಸಂದರ್ಭದಲ್ಲಿ ಅಣ್ಣನ ಫೋನಲ್ಲೇ ನಾವು ನೋಡಿದ್ವಿ ಕೆಲವೊಂದು ಜನ ಸುಮ್ಮನೆ ಬುಕ್ ಮೈ ಶೋದು ಸುಮ್ಮನೆ ಡೂಪ್ಲಿಕೇಟ್ ಕಾಪಿಗಳು ಹಾಕೋದು. ಅದು ಸುದೀಪ್ ಅಣ್ಣನ ಅಭಿಮಾನಿಗಳು ಅಂತೇಳಿ ಸಂಘ ಮಾಡಿ, ಅಂದರೆ ಪೇಜ್ ಓಪನ್ ಮಾಡಿ ಅವರೇ ಹಾಕ್ತಿದ್ದಾರೆ, ಖಾಲಿ ಇದಾವೆ ಅಂತ ಕೆಲವೊಂದು ಜನ ಹಾಕಿದರು. ಕೆಲವೊಂದು ಜನ ನಿನ್ನೆ ಫೋಟೋಸ್, ಅಂದರೆ ಅಲ್ಲಿ ನಡೆಯೋಂಥ 20ನೇ ತಾರೀಕು ನಡೆಯೋಂಥ ಕಾರ್ಯಕ್ರಮಕ್ಕಿಂತ 19ನೇ ತಾರೀಕಿನ ಫೋಟೋಗಳು ತೆಗೆದು ಇಲ್ಲಿ ಫಂಕ್ಷನ್ಸಿಗೆ ಯಾರೂ ಬರಬೇಡ್ರಿ, ಇಲ್ಲಿ ಫಂಕ್ಷನ್ಸ್ ಖಾಲಿ ಹೊಡಿತಿದೆ, ಮತ್ತು ಸುದೀಪ್ ಅಣ್ಣನೇ ರಿಕ್ವೆಸ್ಟ್ ಮಾಡಿದ್ದಾನೆ, ಇಲ್ಲಿ ಗಲಾಟೆ ಆಗೋ ಸಂಭವ ಜಾಸ್ತಿ ಇದೆ, ಹಂಗಾಗಿ ಯಾರೂ ನನ್ನ ಫ್ಯಾನ್ಸ್ ಇಲ್ಲಿ ಬರಬಾರ್ದಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಹಿಂಗಂತೇಳಿ ಪೋಸ್ಟ್ ಮಾಡಿದ್ರೆ. ಮತ್ತು ಅವರೆಲ್ಲ ಕಾಂಜಿ ಪಿಂಜಿಗಳು ಅಣ್ಣನ ಅಭಿಮಾನಿಗಳೇನ್ರಿ, ಸುದೀಪ್ ಅಣ್ಣನ ಫಾಲೋವರ್ಸ್ ಏನ್ರಿ? ಅವರು ಯಾರು ಕಾಂಜಿ ಪಿಂಜಿಗಳು ಅಲ್ಲ. ಸುದೀಪ್ ಅಣ್ಣಗೆ ಇರೋಂಥ ಫಾಲೋವರ್ಸು ಅಭಿಮಾನಿಗಳು ಅಂದರೆ ಕ್ಲಾಸ್ ಆಗಿದ್ದಾರೆ, ಅವ್ರ ಅಣ್ಣನ ಜೊತೆಗೆ ಮಾಸಾಗಿ ನಿಂತಿದ್ದಾರೆ. ಹಂಗಾಗಿ ಅಂಥವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿರೋದು. ಸುಮ್ಮನೆ ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದು ಅಲ್ಲಿ ತಪ್ಪು ಸಂದೇಶಗಳು ನೀವೇ ಹಡಿಸ್ತಿದ್ರಿ ಅಂತಂದರೆ ನೀವು ಹೆಂಗೆ ಸುದೀಪ್ ಅಣ್ಣನ ಫ್ಯಾನ್ಸ್ ಆದ್ರಿ? ನೀವು ಹೆಂಗೆ ಇದಾದ್ರಿ? ಸುದೀಪ್ ಅಣ್ಣನ ಫ್ಯಾನ್ಸ್ ಯಾರಪ್ಪ ಅಂತಂದರೆ ಪೈಲ್ವಾನ್ ಸಂದರ್ಭದಲ್ಲಿ ಅಷ್ಟೆಲ್ಲ ಪೈರಸಿ ಆದ್ರೂ ಅದು ಯಾವುದು ಲೆಕ್ಕದಿಟ್ಟಗಾಗಲ್ಲ, ತಾವು ಫಿಲಿಮ್ ನೋಡಿ ತಮ್ಮ ಆತ್ಮೀಯರಿಗೂ ಫಿಲಿಮ್ ತೋರಿಸಿ ಎಲ್ಲ ಒಳ್ಳೆ ರೀತಿಯಿಂದ ಪಬ್ಲಿಸಿಟಿ ಮಾಡಿ ಆ ಫಿಲಿಮ್ನ ಗೆಲ್ಲಿಸಿದ್ರಲ್ಲ, ಅವರು ಸುದೀಪ್ ಅಣ್ಣನ ಫ್ಯಾನ್ಸು. ಅದ್ರ ಬಿಟ್ಟು ಇಂಥವರೆಲ್ಲ ಸುಮ್ಮನೆ ಇದ್ದು ಒಂದು ಸುಮ್ಮನೆ ಸಂಘ ಒಂದು ಪೇಜ್ ಮಾಡಿ ಸುದೀಪ್ ಅಣ್ಣನೇ ನೀವು ಫಂಕ್ಷನ್ಗೆ ಬರಬಾರ್ದು ಹೇಳೋಕ್ಕೆ ಸಾಧ್ಯನ್ರಿ? ನಾನು ಹೇಳಿದ್ದು ಅಂಥ ಕಾಂಜಿ ಪಿಂಜಿಗಳು ಯಾರು ಅಣ್ಣನ ಫ್ಯಾನ್ಸ್ ಅಲ್ಲ. ಅಣ್ಣನ ಫ್ಯಾನ್ಸ್ ಕ್ಲಾಸ್ ಫ್ಯಾನ್ಸ್ ಇದ್ದಾರೆ, ಅಣ್ಣನ ಜೊತೆಗೆ ಮಾಸ್ ಆಗಿದ್ದಾರೆ. ತಂಟೆಗೆ ಬಂದರೆ ಸುಮ್ಮನೆ ಬಿಡೋಂಗಿಲ್ಲ. ಅಂದರೆ ಇಂಥವ್ರಿಗೆ ವಿರುದ್ಧ ಸುಮ್ಮನೆ ಬಿಡೋಂಗಿಲ್ಲ. ಅಂದರೆ ಇಂಥವ್ರ ವಿರುದ್ಧ ಪೈರಸಿ ಮಾಡೋರ ವಿರುದ್ಧ, ಈ ಥರ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋರ ವಿರುದ್ಧ ಇವತ್ತು ನೋಡ್ರಿ ಕೆಲವೊಂದು ಎಷ್ಟೆಷ್ಟು ಹೀರೋಗಳಿಗೆ ಎಷ್ಟೆಷ್ಟು ಹೀರೋಯಿನ್ಸ್ಗಳಿಗೆ ಈಗ ಸುಮ್ಮನೆ ಕಾಟ ಕೊಟ್ಟರು ಅಂತ ನಿಮ್ಗೆ ಗೊತ್ತಾ. ಅಂಥವ್ರ ವಿರುದ್ಧ ಕಾನೂನು ಹೋರಾಟಕ್ಕೆ ಇಳಿದಾಗ ಮಾತ್ರ ಅವರಿಗೆ ಒಂದು ಚುರುಕು ಮುಡುತ್ತದೆ, ಮುಂದೆ ಯಾರು ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಆ ಹೇಳಿಕೆ ಕೊಟ್ಟಿಲ್ಲ. ಕೆಲಾಗಿದ್ದು ಪೈರಸಿ ಒಂದೇ ವಿಚಾರ. ಹಾಗಿದ್ರೆ ಸ್ಯಾಂಡಲ್ವುಡ್ನ ತುಂಬ ಹತ್ತಿರದಿಂದ ಬಲ್ಲವರು ನೀವು, ಸುದೀಪ್ ಅವ್ರಿಗೂ ತುಂಬ ಆಪ್ತರು. ಸ್ಟಾರ್ ವಾರ್ ಅನ್ನೋದಿಲ್ವಾ, ನಡೀತಾ ಇಲ್ವಾ? ಏನು ಹೇಳ್ತೀರಾ? ನೋಡ್ರಿ, ನಾನು ದಯವಿಟ್ಟು ಹೇಳೋದಿಷ್ಟೇ, ಸ್ಟಾರ್ ವಾರ್ ಅಂದರೆ ಯಾವ ಥರ ಆಗ್ಬೇಕಪ್ಪ ಅಂತಂದರೆ, ಫಿಲಿಮನ್ನು ನೋಡೋದ್ರಲ್ಲಿ ಸ್ಟಾರ್ ವಾರ್ ಇರಬೇಕು, ಫಿಲಿಮನ್ನು ಬೆಳೆಸೋದ್ರಲ್ಲಿ ಸ್ಟಾರ್ ವಾರ್ ಇರಬೇಕು, ಫಿಲಿಮನ್ನು ಗೆಲ್ಸೋದ್ರಲ್ಲಿ ಸ್ಟಾರ್ ವಾರ್ ಇರಬೇಕು. ಹೊರತಾಗಿ ಸುಮ್ಮನೆ ಯಾರ ವಿರುದ್ಧನೂ ಅವ್ರ ಫ್ಯಾಮಿಲಿ ವಿರುದ್ಧ ಅವ್ರ ವಿರುದ್ಧ ಈಗ ತಪ್ಪು ಮಾತಾಡಿದ್ರೆ ಎಲ್ಲಿಂದ ಸ್ಟಾರ್ ವಾರ್ ಆಗ್ತಾರೆ ಹೇಳ್ರಿ? ಈಗ ನೋಡ್ರಿ, ಎಲ್ಲಿ ಸ್ಟಾರ್ ವಾರ್ ಇಲ್ಲ ಹೇಳ್ರಿ? ತೆಲುಗುದಲ್ಲಿ ಸ್ಟಾರ್ ವಾರ್ ಇದೆ, ತಮಿಳಲ್ಲಿ ಸ್ಟಾರ್ ವಾರ್ ಇದೆ, ಎಲ್ಲ ಕಡೆ. ಅಂದರೆ ಅವ್ರು ಸ್ಟಾರ್ ವಾರ್ ಯಾವ ಥರ ಮಾಡ್ತಾರೆ ಅಂದರೆ, ಅವ್ರ ಹೀರೋಂದು ಫಿಲಿಮ್ ರಿಲೀಸ್ ಆದಾಗ ಅವರು ತಮ್ಮ ಬಳಗನ ಕರ್ಕೊಂಡೋಗಿ ಫಿಲಿಮ್ ತೋರಿಸ್ತಾರೆ. ಅವರು ಅಭಿಮಾನಿಕ್ಕಿಂತ ನಾನು ಜಾಸ್ತಿ ತೋರಿಸ್ಬೇಕು ಮೂವಿ ಅಂತ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಇವರು ಅವ್ರ ಫ್ಯಾನ್ಸ್ ಅವ್ರಿಗಿಂತ ತೋರಿಸ್ತಾರೆ. ಅದು ಸ್ಟಾರ್ ವಾರು, ಒಂದು ಹೆಲ್ತಿ ಸ್ಟಾರ್ ವಾರ್ ಇರ್ತದೆ. ಅದು ಬಿಟ್ಟು ಸುಮ್ಮನೆ ಯಾರೋ ಒಂದು ಬಂದು ಸೋಷಿಯಲ್ ಮೀಡ್ಯಾದಾಗ ಕೆಟ್ಟದಾಗಿ ಬೈದ್ರಿಂದ ಅದು ಸ್ಟಾರ್ ವಾರ್ ಆಗಂಗಿಲ್ಲ.
ಅದರಿಂದ ಯಾರಿಗೂ ಒಳ್ಳೆಯದೂ ಆಗಂಗಿಲ್ಲ ರೀ. ಇದೆಲ್ಲ ಸುದೀಪ್ ಅವ್ರ ಜೊತೆ ಚರ್ಚೆ ಮಾಡಿದ್ರ ಇಷ್ಟೆಲ್ಲ ಆಗ್ತಿದೆ ಇಷ್ಟೆಲ್ಲ ನಡೀತಿದೆ ತಪ್ಪರ್ಥಗಳು ಬರ್ತಾ ಇದ್ದಾವೆ ಚರ್ಚೆ ಮಾಡ್ತಾರೆ ಏನು ಹೇಳಿದ್ರು ಸುದೀಪ್ ಅವರು? ನೋಡ್ರಿ, ಯಾಕೆಂದ್ರೆ ನಾನು ಇನ್ನೂ ಚರ್ಚೆ ಮಾಡಿಲ್ಲ ಅಣ್ಣನ ಜೊತೆಗೆ. ನಾನು ಅಲ್ಲಿ ಇದ್ದೆ ಆ ಸಂದರ್ಭದಲ್ಲಿ, ಆ ಫಂಕ್ಷನ್ ಆದಂಥ ಸಂದರ್ಭದಲ್ಲಿ, ಅಣ್ಣಗೆ ಫೋನ್ ಬಂದಂಥ ಸಂದರ್ಭದಲ್ಲಿ ಫ್ಯಾನ್ಸಿಗೆ ಏನು ಸಂದೇಶ ಕೊಡೋ ಎಲ್ಲದರ ಮಧ್ಯೆ ನಾನು ಅಣ್ಣನ ಜೊತೆಗಿದ್ದೀನಿ. ನನಗೆ ಸ್ಪಷ್ಟವಾಗಿ ನನಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಎಂಥದ್ದಾಗಿದೆ ಅಂತ ನನಗೆ ಸ್ಪಷ್ಟವಾಗಿ ನನಗೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಾನು ಮತ್ತೆ ನಿನ್ನೆ, ಯಾಕೆಂದರೆ ಅಣ್ಣಂದು ಲೈನಪ್ ಜಾಸ್ತಿ ಇತ್ತು, ಸಾಕಷ್ಟು ಇಂಟರ್ವ್ಯೂಸು. ಇವತ್ತು ನಿಮಗೂ ಗೊತ್ತಿದೆ, ಒಂದು ಫಿಲಿಮು ರಿಲೀಸ್ ಆಗ್ಬೇಕು, ಇಷ್ಟು ದೊಡ್ಡ ಫಿಲಿಮ್ ರಿಲೀಸ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ. ಅದ್ರಗೋಸ್ಕರ ನಾನು ಅವ್ರಿಗೇನು ಮಾತಾಡೋಕ್ಕೆ ಹೋಗಿಲ್ಲ. ಅವ್ರದ್ದೆಲ್ಲ ಇದು ಮುಗಿದ್ಮೇಲೆ ಸಾಯಂಕಾಲ ಹಂಗೆ ನಾನು ಮಾತಾಡ್ತೀನಿ, ರೆಗ್ಯುಲರಾಗಿ ಮಾತಾಡ್ತೀವಿ. ಬಟ್ ಈ ವಿಷಯದಾಗ ನಾನು ಮಾತಾಡಿಲ್ಲ. ಅವ್ರಿಗೆ ನಿನ್ನೆ ನಿದ್ದೆಗಟ್ಟು ಅಷ್ಟೆಲ್ಲ ಬೆಳಗ್ಗೆ ನಾನು ಅಂದೆ, ಅಣ್ಣ 10-11 ಗಂಟೆಗೆ ಹೋಮು, ಮತ್ತು ಯಾಕೆ ಇಷ್ಟು ಜಲ್ದಿ ಬೆಳಗ್ಗೆ, ಯಾಕಂದ್ರೆ ರಾತ್ರಿ ಮಲಗೋದು ಭಾಳ ಲೇಟಾಗಿತ್ತು ಅಂದಾಗ, ಅಣ್ಣ ಇಲ್ಲ ರಾಜು ಬೆಳಗ್ಗೆ ಭಾಳ ಕೆಲಸಗಳು ಅಂತ ಅರ್ಲಿ ಮಾರ್ನಿಂಗೇ ಎದ್ದು ಬಂದ್ವಿ. ಹಂಗಾಗಿ ಅವ್ರಿಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ, ಸಂದರ್ಶಕ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಮಾಜಿ ಮಂತ್ರಿ ರಾಜು ಗೌಡ ಅವರ ಮಾತುಗಳು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.